ಮತ್ತೊಂದು ಹೊಸ ಟಾಪಿಕ್ ನ ಕಲಿಲಿಕ್ಕೆ. Right? The last classes we discussed about tables, and today's sessions we are discussing about one more tag of our web document. ಇನ್ನೊಂದು ಹೊಸ ಟ್ಯಾಗ್ ಅನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಡಾಕ್ಯುಮೆಂಟ್ ವೆಬ್ ಡಾಕ್ಯುಮೆಂಟ್ ಅದು. That tag is called as form tag. ಅದನ್ನ ನಾವು ಏನಂತ ಕರಿತೀವಿ? Form tag ಅಂತ ಕರಿತೀವಿ. Right? See, usually whenever we used to work with applications, ಯಾವ್ದಾದ್ರು ಒಂದು ಅಪ್ಲಿಕೇಶನ್ಸ್ ಗಳನ್ನ ಮಾಡ್ತೀವಿ ಅಥವಾ ಡಿಸೈನ್ ಗಳನ್ನ ಮಾಡ್ತೀವಿ ಅಂದ್ರೆ ನಾರ್ಮಲಿ ನಾವು ಫಾರ್ಮ್ ಮೂಲಕ ಮಾಡ್ತೀವಿ ಅಂತ ಹೇಳ್ತೀವಿ. ಯು ಆರ್ ಆಲ್ಸೋ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ದೀರಿ, ಬಹಳಷ್ಟು ಅಪ್ಲಿಕೇಶನ್ಸ್ ಗಳನ್ನ ಹಾಕಿರ್ತೀರಿ, ನೋಡಿರ್ತೀರಿ. ಅಲ್ಲಿ ಸಬ್ಮಿಟ್ ಬಟನ್ ಅಂತ ಇರುತ್ತೆ, ರೀಸೆಟ್ ಬಟನ್ ಅಂತ ಇರುತ್ತೆ, ಕ್ಯಾನ್ಸಲ್ ಬಟನ್ ಇರುತ್ತೆ. ನಿಮ್ ಇನ್ಫಾರ್ಮೇಶನ್ ಕೊಟ್ಟಿರ್ತೀರಿ, ನಿಮ್ ಹೆಸರು ಬರೆದಿರ್ತೀರಿ, ನೇಮ್, ಫಾದರ್ ನೇಮ್, ನೀವು ಗೂಗಲ್ ಫಾರ್ಮ್ ಸಬ್ಮಿಟ್ ಮಾಡಿರಬಹುದು ಅಥವಾ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಸಬ್ಮಿಟ್ ಮಾಡಿರ್ಬೋದು ಆನ್ಲೈನ್. ರೈಟ್? ಅವೆಲ್ಲಾ ಅಪ್ಲಿಕೇಶನ್ಸ್ ಗಳನ್ನ ಡಿಸೈನ್ ಮಾಡೋ ಮೆಥಡ್ ಗೆ ನಾವ್ ಏನಂತ ಕರಿತೀವಿ? ಫಾರ್ಮ್ ಅಂತ ಕರಿತೀವಿ. Right? Action will be taken once you click on the submit button ಮೇಲೆ ಕ್ಲಿಕ್ ಮಾಡೋಣ. ಯಾವ ಆಕ್ಷನ್ ಆಗ್ಬೇಕು, ಯಾವ ಅಪ್ಲಿಕೇಶನ್ ಹೋಗ್ಬೇಕು ಅಥವಾ ಯಾವ ಸರ್ವರ್ ಹೋಗ್ಬೇಕು, ಅದು ಎಲ್ಲಿ ಸ್ಟೋರ್ ಆಗ್ಬೇಕು ಅನ್ನೋದು ಆಕ್ಷನ್ ಅನ್ನ ನಾವು ಫಾರ್ಮ್ ಒಳಗಡೆ ಮೆನ್ಷನ್ ಮಾಡಿರ್ತೀವಿ. ರೈಟ್? ಆ ಫಾರ್ಮ್ ಮೂಲಕ ನಾವು ವರ್ಕ್ ಮಾಡ್ತೀವಿ. ಫಾರ್ಮ್ ವರ್ಕ್ ಮಾಡಬೇಕು ಅಂದ್ರೆ ವಿ ಆರ್ ವರ್ಕಿಂಗ್ ವಿತ್ ಸೆವರಲ್ ಡಿಫರೆಂಟ್ ಟ್ಯಾಗ್ಸ್ ಅಂಡ್ ಸೆವರಲ್ ಡಿಫರೆಂಟ್ ವಿಜೆಟ್ಸ್. ರೈಟ್? ಲಾಸ್ಟ್ ಸೆಮಿಸ್ಟರ್ ಒಳಗಡೆ ನಾವು ವಿಜೆಟ್ಸ್ ಅನ್ನೋ ವರ್ಡ್ ಅನ್ನ ಕೇಳಿದೀವಿ, ಕಲ್ತೀವಿ ಕೂಡ. ರೈಟ್? ವಿ ಲರ್ನ್ ವಿತ್ ಪೈಥಾನ್ಸ್. ನಾವು ಚೆಕ್ ಬಾಕ್ಸ್ ಅಂತ ಕರಿತೀವಿ, ಬಟನ್ ಅಂತ ಕರಿತೀವಿ, ಟೆಕ್ಸ್ಟ್ ಬಾಕ್ಸಸ್ ಅಂತ ಕರಿತೀವಿ. ಅವೆಲ್ಲಾನು ಕೂಡ ನಾವ್ ಏನಂತ ಕರಿತೀವಿ? ವಿಜೆಟ್ಸ್ ಅಂತ ಕರಿತೀವಿ ಅಂತ ಕಲ್ತಿದ್ವಿ. ಇಲ್ಲಿನೂ ಕೂಡ ವಿಜೆಟ್ಸ್ ಅಂತಾನೆ ಹೇಳ್ತೀವಿ ಇಲ್ಲಿನೂ ಕೂಡ. ರೈಟ್? ವಿ ಯೂಸ್ ಟು ಲರ್ನ್ ಆಲ್ ದೋಸ್ ಥಿಂಗ್ಸ್ ಇನ್ ಫಾರ್ಮ್. ಅವನ್ನೆಲ್ಲಾ ಕಮಾಂಡ್ಸ್ ಗಳನ್ನ ಟ್ಯಾಗ್ಸ್ ಗಳನ್ನ ಮಾಡ್ಬೇಕು ಅಂದ್ರೆ ಫಸ್ಟ್ ಗೆ ನನ್ಗೆ ಏನ್ ಬೇಕು ಅಂತ ಹೇಳ್ತಾನೆ ಅವನು? ಫಾರ್ಮ್ ಬೇಕು. ಮೊದಲ ಫಾರ್ಮ್ ಬೇಕು, ದೆನ್ ನಾ ಇನ್ಪುಟ್ ಟೈಪ್ ಕೊಡ್ತೀನಿ. ದೆನ್ ಇನ್ಪುಟ್ ಟ್ಯಾಗ್ ಆದ ತಕ್ಷಣ ವಿ ಯೂಸ್ ಟು ವರ್ಕ್ ವಿತ್ ಡಿಫರೆಂಟ್ ಟ್ಯಾಗ್ಸ್ ಕಾಲ್ಡ್ ಚೆಕ್ ಲಿಸ್ಟ್ or the form list or text box list. One by one we used to study. Radio button ಬರ್ಬೋದು, ಚೆಕ್ ಬಟನ್ಸ್ ಬರ್ಬೋದು, ಅದನ್ನ ಒಂದೊಂದಾಗಿ ನಾವು ಟ್ಯಾಗ್ ಗಳನ್ನ ಬರ್ಕೊತಾ ಹೋಗ್ತೀವಿ ಅಂತ ಹೇಳ್ತೀವಿ. ರೈಟ್? ರೈಟ್? ಬೇಸಿಕ್ ಗೊತ್ತಾಯ್ತು ನಿಮ್ಗೆ? ಎನಿ ಡೌಟ್ ಇನ್ ದಿಸ್ ಬೇಸಿಕ್? ಮೆಸೇಜ್ ಅರೆ ಮಾಡ್ರಿ ಆರ್ ಕೈ ಅರೆ ಎತ್ರಿ whether you understood the basic of forms. No doubts. Okay, thank you. Let us continue with our forms. Right? The most common way for user to communicate information from web browser to the server is through the form. Yes, ಕಾಮನ್ ಆಗಿ ನಾನು ಸರ್ವರ್ ಜೊತೆ ಇಂಟರಾಕ್ಟ್ ಮಾಡ್ತೀನಿ ಅಥವಾ ವರ್ಕ್ ಮಾಡ್ತೀನಿ ಅಂದ್ರೆ ನಾನು ಅಂದ್ರೆ ಯೂಸರ್ ಯಾರು? ದ ಪೀಪಲ್ ಹೂ ಆರ್ ವರ್ಕಿಂಗ್ ವಿತ್ ವೆಬ್ ಡಾಕ್ಯುಮೆಂಟ್ಸ್. ಯಾರು ವೆಬ್ ಡಾಕ್ಯುಮೆಂಟ್ ಜೊತೆ ಇಂಟರಾಕ್ಟ್ ಮಾಡ್ಬೇಕನ್ನತ್ತಾರ, ವರ್ಕ್ ಮಾಡತ್ತಾರ, ಕಾಮನ್ ಆಗಿ ನಾನು ಯೂಸ್ ಮಾಡುವಂತ ಒಂದು ಮೆಥಡ್ ಇದೆ ಅಥವಾ ಒಂದು ಪ್ರೊಸೆಸ್ ಇದೆ. ಆ ಪ್ರೊಸೆಸ್ಗೆ ನಾವು ಫಾರ್ಮ್ಸ್ ಅಂತ ಕರಿತೀವಿ. ಯೂಶಲಿ ಸರ್ವರ್ ಜೊತೆ ಯೂಸರ್ ಇಂಟರಾಕ್ಟ್ ಮಾಡೋದೇ ಫಾರ್ಮ್ ಮೂಲಕ ಜಾಸ್ತಿ ಮಾಡ್ತಾನ ಅಂತ ಹೇಳ್ತೀವಿ. ವಿತ್ ದ ಹೆಲ್ಪ್ ಆಫ್ ಫಾರ್ಮ್ಸ್ he used to communicate with the servers. The modeled on the papers forms that the people frequently are required to fill out. Forms can be described in XHTML document, XHTML and displayed by the browsers. Exactly. ಇದರ ಅರ್ಥ ಏನಪ್ಪಾ ಅಂದ್ರೆ, ನೀವೇನ್ ಪೇಪರ್ ಮೇಲೆ ನೋಡ್ಲಿಕ್ಕೆ ಅಥವಾ ಪೇಪರ್ ಮೇಲೆ ಏನು ಡಿಸ್ಪ್ಲೇ ಮಾಡ್ತೀರಿ ಅಥವಾ ಬರೀತೀರಿ ಅಂತ ಹೇಳ್ತೀವಿ, ಅದೇ ರೀತಿಯಲ್ಲಿ ನೀವು XHTML ನ ಕೊಡ್ತೀರಿ ಅಂತ ಹೇಳೋದು. ಫಾರ್ ಎಕ್ಸಾಂಪಲ್, ನೀವು ಕಾಲೇಜಿಗೆ ಬಂದಾಗ ಒಂದು ಅಡ್ಮಿಷನ್ ಫಾರ್ಮ್ ತುಂಬ್ತೀರಿ, ಅದೇ ಅಡ್ಮಿಷನ್ ಫಾರ್ಮ್ ಅನ್ನ ನೀವು XHTML ಆಗಿ ಕನ್ವರ್ಟ್ ಮಾಡಬಹುದು ಅಥವಾ ವೆಬ್ ಡಾಕ್ಯುಮೆಂಟ್ ಆಗಿ ಕನ್ವರ್ಟ್ ಮಾಡಬಹುದು. ಮಾಡೆಲ್ ಆನ್ ದ ಪೇಪರ್ ಫಾರ್ಮ್ ದಟ್ ದ ಪೀಪಲ್ ಫ್ರೀಕ್ವೆಂಟ್ಲಿ ಆರ್ ಯೂಸ್ ಟು ಫಿಲ್. ರೈಟ್? ಅದನ್ನೇನ್ ಫಿಲ್ ಮಾಡ್ತೀರಿ, ದಟ್ ಫಾರ್ಮ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಇನ್ XHTML ಅಂಡ್ ಡಿಸ್ಪ್ಲೇಡ್ ಬೈ ದಿ ಬ್ರೌಸರ್. ಅದನ್ನೇ ನಾನು ಡಿಸ್ಪ್ಲೇ ಮಾಡಬಹುದು, ಡಿಸ್ಕ್ರೈಬ್ ಮಾಡಬಹುದು XHTML ಮೂಲಕ ಅಂತ ಹೇಳ್ತೀವಿ. ಇಲ್ಲೇ ಅಂತಲ್ಲ, ಅಡ್ಮಿಷನ್ ಮಾಡಾಗ ಅಡ್ಮಿಷನ್ ಫಾರ್ಮ್ ತುಂಬ್ತೀರಿ. ಫಾರ್ ಎಕ್ಸಾಂಪಲ್, ಸಿಮಿಲರ್ಲಿ ನೀವು DD ತೆಗಬೇಕಾಗ್ಯದ ಅಥವಾ ಏನೋ ಒಂದು ಡಿಪಾಸಿಟ್ NEFT ಮಾಡ್ಬೇಕಾಗ್ಯದ, ನೀವು ಅಲ್ಲೂ ಫಾರ್ಮ್ ತುಂಬ್ತೀರಿ ಬ್ಯಾಂಕ್ ಒಳಗಡೆ ಹೋಗಿ. ಆಲ್ ಸಚ್ ಫಾರ್ಮ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಡಿಜಿಟಲೈಸ್ಡ್ ಆರ್ ಇಂಟು ದಿ ವೆಬ್. ಅದನ್ನ ನಾವು ಡಿಜಿಟಲೈಸ್ ಮಾಡ್ಲಿಕ್ಕೆ ಅನ್ನೋದಕ್ಕಿಂತ ನಾವು ಕಲಿತಾ ಇರೋದು ವೆಬ್ ಒಳಗಡೆ ಕಲಿತಾ ಇರೋದ್ರಿಂದ ಅದನ್ನ ಒಂದು ವೆಬ್ ಡಾಕ್ಯುಮೆಂಟ್ ಆಗಿ ಕನ್ವರ್ಟ್ ಮಾಡಬಹುದು, ಅದನ್ನ ಬ್ರೌಸರ್ ಮೂಲಕ ವರ್ಕ್ ಮಾಡಬಹುದು ಅಂತ ಹೇಳಿಕೆತ್ತೀವಿ.
XHTML provides a tags to generate commonly used objects on the screen form. These objects are called as control or widgets. ಅದನ್ನ ಕ್ರಿಯೇಟ್ ಮಾಡ್ಲಿಕ್ಕೆ XHTML ಏನ್ ಮಾಡ್ಲಿಕ್ಕೆ ಇರ್ತದ, ಕೆಲವೊಂದು ಆಬ್ಜೆಕ್ಟ್ ಗಳನ್ನ ಕೊಡ್ಲಿಕ್ಕೆ ಇರ್ತದ ಆ ಫಾರ್ಮ್ ಅನ್ನ ಡಿಸೈನ್ ಮಾಡ್ಲಿಕ್ಕೆ, ಸ್ಕ್ರೀನ್ ಮೇಲೆ ಕೊಡ್ಲಿಕ್ಕೆ. ಅಂತ ಆಬ್ಜೆಕ್ಟ್ ಗಳಿಗೆ ನಾವ್ ಏನಂತ ಕರಿತೀವಿ ಅಂತ ಹೇಳ್ತಾನ, ಕಂಟ್ರೋಲ್ಸ್ ಆರ್ ವಿಜೆಟ್ಸ್ ಅಂತ ಕರಿತೀವಿ ಅಂತ ಹೇಳ್ತೀವಿ. ಅದಕ್ಕೆ ನಾವು ಕಂಟ್ರೋಲ್ಸ್ ಅನ್ಬೋದು ಅಥವಾ ವಿಜೆಟ್ಸ್ ಅನ್ಬೋದು ಅಂತ ಹೇಳ್ತಾರೆ. ದೇರ್ ಆರ್ ಕಂಟ್ರೋಲ್ಸ್ ಫಾರ್ ಸಿಂಗಲ್ ಲೈನ್ ಅಂಡ್ ಮಲ್ಟಿಪಲ್ ಲೈನ್ text collections, checkboxes, radio buttons, menus, among the others. All control tags are inline tags. ಅಂತ ಕಂಟ್ರೋಲ್ ಗಳು ಯಾವ್ಯಾವ ಅಂತ ಹೇಳ್ತಾರೆ, ಸಿಂಗಲ್ ಲೈನ್ ಬರೀಲಿಕ್ಕೆ, ಮಲ್ಟಿಪಲ್ ಲೈನ್ ಬರಾಕತ್ತೀವಿ ಟೆಕ್ಸ್ಟ್ ಮೇಲೆ ಅಂದ್ರೆ ಟೆಕ್ಸ್ಟ್ ಕಲೆಕ್ಷನ್, ಸಿಂಗಲ್ ಲೈನ್ ಟೆಕ್ಸ್ಟ್ ಕಲೆಕ್ಷನ್ ಆರ್ ಮಲ್ಟಿಪಲ್ ಲೈನ್ ಟೆಕ್ಸ್ಟ್ ಕಲೆಕ್ಷನ್. ಪ್ಯಾರಾಗ್ರಾಫ್ ಬರಾಕತ್ತಿರೋ ಸಿಂಗಲ್ ಲೈನ್ ಬರಾಕತ್ತಿರೋ ಅಂತ ಹೇಳಿಕತ್ತೀವಿ ನಾವು ಟೆಕ್ಸ್ಟ್ ಒಳಗಡೆ. ಆರ್ ಎಲ್ಸ್ ಈ ಚೆಕ್ ಬಾಕ್ಸ್ ಯೂಸ್ ಮಾಡತ್ತಿರ್ಬೋದು, ರೇಡಿಯೋ ಬಟನ್ ಯೂಸ್ ಮಾಡತ್ತಿರ್ಬೋದು, ಮೆನ್ಯೂಸ್ ಯೂಸ್ ಮಾಡ್ತಾ ಇರ್ಬೋದು. ಹಿಂಗ್ ಬೇರೆ ಬೇರೆ ರೀತಿಗಳನ್ನ ಟ್ಯಾಗ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಎಲ್ಲಾನು ಕೂಡ ಇನ್ಲೈನ್ ಟ್ಯಾಗ್ಸ್ ಗಳಾಗಿರ್ತಾವ. ಒಂದೇ ಲೈನ್ ಒಳಗಡೆ ಅಥವಾ ಒಂದೇ ಕೋಡಿಂಗ್ ಸ್ಟೈಲ್ ಒಳಗಡೆ ಬರೆಯುವಂತ ಟ್ಯಾಗ್ಸ್ ಗಳಾಗಿರ್ತಾವ ಅಂತ ಹೇಳ್ತೀವಿ. ರೈಟ್, ಮೋಸ್ಟ್ ಕಂಟ್ರೋಲ್ಸ್ ಆರ್ used to gather the information from the user in the form of either text button, text or button selections. Each control can have a value usually given through user input. ನಾವು ಬಹಳಷ್ಟು ಯೂಸ್ ಮಾಡುವಂತ ಕಂಟ್ರೋಲ್ ಗಳು ಏನದಾವು ಅಂತ ಹೇಳ್ತಾವು, ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡ್ಲಿಕ್ಕೆ, ಅಂದ್ರೆ ಇನ್ಫಾರ್ಮೇಶನ್ ಅನ್ನ ತಗೊಳ್ಳಿಕ್ಕೆ, ಯೂಸರ್ ದಿಂದ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಇರುವಂತವು ಅಂತ ಹೇಳ್ತೀವಿ. ಹೆಂಗ, ಒಂದು ಟೆಕ್ಸ್ಟ್ ಫಾರ್ಮೆಟ್ ಒಳಗಡೆ ಇರ್ಬೋದು ಅಥವಾ ಬಟನ್ ಸಿಲೆಕ್ಷನ್ ಫಾರ್ಮೆಟ್ ಒಳಗಡೆ ಇರ್ಬೋದು. ಫಾರ್ ಎಕ್ಸಾಂಪಲ್, ಎಂಟರ್ ಯುವರ್ ನೇಮ್ ಟೈಪ್ ಮಾಡ್ತೀವಿ, ಎಂಟರ್ ಯುವರ್ ಫಾದರ್ ನೇಮ್ ಟೈಪ್ ಮಾಡ್ತೀರಿ. ಜೆಂಡರ್ ಬಂದ್ರೆ ಸೆಲೆಕ್ಟ್ ಮಾಡ್ತೀವಿ, ಚೆಕ್ ಬಾಕ್ಸ್ ಮಾಡ್ತೀವಿ. ರೈಟ್, ಮೇಲ್ ಆರ್ ಫಿಮೇಲ್ ಅಂತ ಕೊಟ್ಟಿರ್ತಾನೆ, ಚೆಕ್ ಬಾಕ್ಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಅಥವಾ ನೀವ್ ಏನಾದ್ರೂ ಒಂದು ರೇಡಿಯೋ ಬಟನ್ಸ್ ಕೊಟ್ಟಿರ್ತಾರೆ, ಅದಕ್ಕೆ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಅದಕ್ಕೆ all the information may be in the form of text or it may be in the form of selection. ರೈಟ್, ನಾ ಟೈಪ್ ಆದ್ರೂ ಮಾಡಿರ್ಬೋದು ಅಥವಾ ಸೆಲೆಕ್ಟ್ ಆದ್ರೂ ಮಾಡಿರ್ಬೋದು. ಆ ರೀತಿ ಒಳಗಡೆ ಕಂಟ್ರೋಲ್ಸ್ ಗಳು ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡ್ಲಿಕ್ಕೆ ಇರ್ತಾವು, ನಿಮ್ ಕಡೆಯಿಂದ ತಗೊಳ್ಳಿಕ್ಕೆ ಇರ್ತಾವು ಅಂತ ಹೇಳ್ತೀವಿ. ಈಚ್ ಕಂಟ್ರೋಲ್ ಕ್ಯಾನ್ ಹ್ಯಾವ್ ಅ ವ್ಯಾಲ್ಯೂ ಯೂಸ್ವಲಿ ಗಿವನ್ ಥ್ರೂ ಯೂಸರ್ ಇನ್ಪುಟ್. ಎಲ್ಲ ಕೊಟ್ಟಿರುವಂತಹ ಕಂಟ್ರೋಲ್ ಗಳಿಗೆ ತನ್ನದೇ ಆದಂತ ವ್ಯಾಲ್ಯೂ ಇದೆ. ಆ ವ್ಯಾಲ್ಯೂ ಯಾವ ಮೂಲಕ ಕೊಡಾಕತ್ತೀವಿ, ಯೂಸರ್ ಇನ್ಪುಟ್ ಮೂಲಕ ಆ ವ್ಯಾಲ್ಯೂನ ಇನ್ಸರ್ಟ್ ಮಾಡಾಕತ್ತೀವಿ. ಆ ವ್ಯಾಲ್ಯೂನ ನಾವು ಇನ್ಸರ್ಟ್ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಅಂತ ಹೇಳ್ತೀವಿ. Together the values of all the controls in a form are called as a form data. ಇವೆಲ್ಲಾ ಕಂಟ್ರೋಲ್ ಗಳದ್ದು ಕಂಬೈನ್ ಮಾಡಿದಾಗ ಏನ್ ಸಿಗುತ್ತಲ್ಲ ಅದಕ್ಕೆ ಏನಂತ ಕರಿತೀವಿ, ಫಾರ್ಮ್ ದ ಡಾಟಾ ಅದ ಅಂತ ಹೇಳ್ತೀವಿ. ಅದಕ್ಕೆ ಹೇಳಿಗಿತ್ತೀವಲ್ಲ, ಫಾರ್ ಎಕ್ಸಾಂಪಲ್ ಅಪ್ಲಿಕೇಶನ್ ಫಾರ್ಮ್ ಆಫ್ ಅಡ್ಮಿಷನ್, ಯುವರ್ ನೇಮ್, ಯುವರ್ ಫಾದರ್ ನೇಮ್, ಯುವರ್ ಮದರ್ ನೇಮ್, ಯುವರ್ ಡೇಟ್ ಆಫ್ ಬರ್ತ್, ಯುವರ್ ಜೆಂಡರ್, ಯುವರ್ PUC percentage, your PUC college name, are you interested to take the admissions, your photo, ಇವೇನ್ ಪ್ರಶ್ನೆಗಳದಾವು, ಕ್ವಶನ್ ಮಾರ್ಕ್ಸ್ ಗಳದಾವು, ಮಾರ್ಕ್ ಗಳನ್ನ ಮಾಡ್ಲಿಕ್ಕೆ, ಎಂಟರ್ ಮಾಡ್ಲಿಕ್ಕೆ, ಟೈಪ್ ಮಾಡ್ಲಿಕ್ಕೆ, ಇವೆಲ್ಲಾನು ಕೂಡಿಸಿ ಲಾಸ್ಟ್ ಒಂದು ಸಬ್ಮಿಟ್ ಬಟನ್ ಅಂತದ, ಅದನ್ನ ಕ್ಲಿಕ್ ಮಾಡ್ಬಿಟ್ರಿ ಅಂತಂದ್ರೆ ನಿಮ್ದು ಫಾರ್ಮ್ ಡಾಟಾ ಕನ್ವರ್ಟ್ ಆಗುತ್ತೆ. ನಿಮ್ದು ಟೋಟಲ್ ಡಾಟಾ ಬಂದ್ಬಿಡ್ತದೆ, ನಿಮ್ದು ನಿಮ್ ಫಾದರ್ ಹೆಸರು, ನಿಮ್ ಮದರ್ ಹೆಸರು, ನಿಮ್ ಡೇಟ್ ಆಫ್ ಬರ್ತ್ ಎಲ್ಲಾನು. ಬಟ್ ಕೊಡುವಾಗ ಒಂದೊಂದು ಕಂಟ್ರೋಲ್ ಬೇರೆ ಅಂತ ಟ್ರೀಟ್ ಮಾಡ್ಲಿಕ್ಕೆ ಕಲೆಕ್ಟಿವ್ಲಿ ಇದಕ್ಕೆ ಏನಂತ ಕರಿತೀವಿ, ಒಂದು ಫಾರ್ಮ್ ಅಂತ ಕರಿತೀವಿ. ಹಂಗೆ ಹೇಳಿಕೆ ಆಲ್ ದ ವ್ಯಾಲ್ಯೂಸ್ ಆಫ್ ದ ಕಂಟ್ರೋಲ್ಸ್ ಇನ್ ದ ಫಾರ್ಮ್ ಆರ್ ಕಾಲ್ಡ್ ಆಸ್ ಫಾರ್ಮ್ ಡಾಟಾ. ಅದಕ್ಕೆ ನಾವು ಏನಂತ ಕರಿತೀವಿ, ಫಾರ್ಮ್ ಡಾಟಾ ಅಂತ ಕರಿತೀವಿ. ಎವ್ರಿ ಫಾರ್ಮ್ ರಿಕ್ವೈರ್ಸ್ ಅ ಸಬ್ಮಿಟ್ ಬಟನ್. ಕಂಪಲ್ಸರಿ ಪ್ರತಿಯೊಂದು ಫಾರ್ಮು ಸಬ್ಮಿಟ್ ಬಟನ್ ಅನ್ನ ಹೊಂದಿರುತ್ತೆ. ಸೊ ದಟ್ ನೀವು ಕ್ಲೈಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ, ಕ್ಲೈಂಟ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಸಬ್ಮಿಟ್ ಆಗೋದು ಎಲ್ಲ ಹೋಗುತ್ತೆ ಅಂತ ಹೇಳ್ತೀವಿ ನಾವು, ಸರ್ವರ್ ಹೋಗಿ ಸ್ಟೋರ್ ಆಗುತ್ತೆ, ಸರ್ವರ್ ಮೇಲೆ ವರ್ಕ್ ಆಗುತ್ತೆ ಅಂತ ಹೇಳೋದು. ರೈಟ್, when a user clicks the submit button, the form data is encoded and sent to the web server for processing. ಯಾವಾಗ ಯೂಸರ್ ಅದನ್ನ ಕ್ಲಿಕ್ ಮಾಡ್ತಾನ ಅದು ಎನ್ಕೋಡ್ ಆಗುತ್ತೆ. ಎನ್ಕೋಡ್ ಆಗಿ ಎಲ್ಲಿ ಹೋಗುತ್ತೆ ಅಂತ ಹೇಳ್ತಾನೆ, ವೆಬ್ ಸರ್ವರ್ ಪ್ರೊಸೆಸಿಂಗ್ ಹೋಗುತ್ತೆ. ರಿಗಾರ್ಡಿಂಗ್ ಟು ದಿಸ್ ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಆಫ್ ದ ಚಾಪ್ಟರ್ಸ್ ವೆರಿ ಇನ್ ಡಿಟೇಲ್. ಇದು ವೆಬ್ ಸರ್ವರ್ ಹೆಂಗ್ ಹೋಗುತ್ತೆ, ಸರ್ವರ್ ಕೋಡಿಂಗ್ ಅಂದ್ರೆ ಏನು, ಕ್ಲೈಂಟ್ ಕೋಡಿಂಗ್ ಅಂದ್ರೆ ಏನು ಅಂತ ಕಲ್ಕೋತೀವಿ, ನಾವು ತಿಳ್ಕೊತೀವಿ. ಈಗ ಏನ್ ತಿಳ್ಕೊಬೇಕು ಅಂತಂದ್ರೆ, ಸಬ್ಮಿಟ್ ಬಟನ್ ಮೇಲೆ ಪ್ರೆಸ್ ಮಾಡ್ತೀನಿ, ಅದು ಸರ್ವರ್ ಹೋಗುತ್ತೆ, ಸರ್ವರ್ ಅದ್ರ ಮೇಲೆ ಕೆಲಸ ಮಾಡುತ್ತೆ. ಸರ್ವರ್ ಹೆಂಗ್ ಹೋಗುತ್ತಾ, ಸರ್ವರ್ ಯಾವ ರೀತಿ ರಿಸೀವ್ ಮಾಡ್ತದ, ಅಲ್ಲಿ ಏನ್ ವರ್ಕ್ ಆಗುತ್ತೋ ಅನ್ನೋದನ್ನ ಡಿಟೇಲ್ಡ್ ಆಗಿ ನಾವು ನೆಕ್ಸ್ಟ್ ಸೆಷನ್ಸ್ ಒಳಗಡೆ ಕಲಿತಾ ಇದ್ದೀವಿ. ರೈಟ್, ಸೊ ದಿಸ್ ಇಸ್ ಆಲ್ ಅಬೌಟ್ ಫಸ್ಟ್ ಅಬೌಟ್ ಫಾರ್ಮ್ಸ್. ಅಂಡರ್ಸ್ಟುಡ್ ದಸ್? ಈಗ ನಾವು ಬೇಸಿಕ್ ಆಗಿ ಫಾರ್ಮ್ ಅಂದ್ರೆ ಏನು ಅಂತ ತಿಳ್ಕೊಳಿಕತ್ತೀವಿ.
Okay, 6 members understood. What about others? Now 10 members understood. 12 members understood. ಉಳಿದವರು ಅದಿರೇ ಹೋಗಿರೋ ಪವನ್ ತಿಳಿದದ ದಾನಮ್ಮ ಕವಿತಾ ಋಷಿ ಮೇಘಾ ನಿಖಿತಾ you got it ರೋಹಿಣಿ ಪವಾರ್ ರೋಹನ್ ಶ್ರೀಧರ್ ವಿದ್ಯಾ ಅರ್ಥ ಆಗಿದೆ ರೀ ಫಾರ್ಮ್ ಅಂದ್ರೆ ಏನು ಅಂತ ಹೇಳಿ ಸ್ನೇಹ ಶ್ರೀಧರ್ ಜಲ್ಗೋಳ್ ವಿದ್ಯಾ yes see your response is more important here because ನೀವು ನನ್ನ ಎದುರಿಗಿಲ್ಲ ಇಲ್ಲಿ ಫ್ರಂಟ್ ಲೈನ್ ನೀವು ಕೂತಿದ್ರಿ ಅಂದ್ರೆ ನಿಮ್ಗೆ ಎಷ್ಟು ತಿಳಿದ ಅಂತ ನಾವು ಜಡ್ಜ್ ಮಾಡಬಹುದು ಆಫ್ಲೈನ್ ಕ್ಲಾಸಸ್ ಒಳಗಡೆ ಬಟ್ ಆನ್ಲೈನ್ ಕ್ಲಾಸಸ್ ಒಳಗಡೆ ನಿಮ್ ರೆಸ್ಪಾನ್ಸ್ ಇರ್ಲಾರ್ದೆ ನಮ್ಗೆ ಗೊತ್ತಾಗಲ್ಲ ನೀವು ಮೊಬೈಲ್ ಇಟ್ಟು ಹೋಗಿರೇನೋ ಅಂತ ತಿಳ್ಕೊತೀವಿ ನಾವು ನೀವು ಕ್ಲಾಸ್ಗೆ ಮೊಬೈಲ್ ಚಾಲು ಮಾಡಿ ಲೈವ್ ಬಂದವ್ರ ಹತ್ರ ತೋರಿಸಿ ಎಲ್ಲೋ ಇಟ್ಟು ಅಡ್ಡಾಡ್ ಬಂದು ಮತ್ತೆ ಕ್ಲಾಸ್ ಕೂತಿರಿ ಅಂತ ತಿಳ್ಕೊತೀವಿ ಫಾರ್ ದಟ್ ಯುವರ್ ರೆಸ್ಪಾನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ಇಫ್ ಯು ಅಂಡರ್ಸ್ಟುಡ್ ದ ಕನ್ಸೆಪ್ಟ್ ತಿಳಿದ ಅಂತ ಹೇಳ್ರಿ ತಿಳಿಲಿಲ್ಲ ಸರ್ ಇನ್ನೊಂದ್ಸಲ ರಿಪೀಟ್ ಮಾಡ್ರಿ ಅಂದ್ರೆ ರಿಪೀಟು ಮಾಡ್ತೀವಿ ಬಟ್ ನಿಮ್ ರೆಸ್ಪಾನ್ಸ್ ಇರ್ಲಾರ್ದೆ ನಾವು ಮುಂದೆ ಹೋಗಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ರೈಟ್ ಯಾಕಂದ್ರೆ 30-35 ಹುಡುಗರು ಬಂದಿರಿ 10 ಜನ ರಿಪ್ಲೈ ಮಾಡ್ತೀರಿ ಅಂದ್ರೆ 20-25 ಮಂದಿ ಗಪ್ಪಿರ್ತೀರಿ ಅದೇನ್ ನನ್ ಕ್ವಶನ್ ನಿಮ್ಗೆ ಯಾರಿಗೂ ಸಂಬಂಧ ಇಲ್ಲ ಅನ್ನೋರುತ್ತೆ ಹಂಗ್ ಮಾಡ್ಬೇಡ್ರಿ okay dear students further we will enter into our next slide ಮುಂದಿನ ಸ್ಲೈಡ್ ಗೆ ನಾವು ಎಂಟರ್ ಆಗೋಣಂತೆ see for this ಈ ಫಾರ್ಮ್ ಅನ್ನ ನಾನು ಡಿಸೈನ್ ಮಾಡ್ತೀನಿ ಆ ವಿಜೆಟ್ಸ್ ಗಳನ್ನ ಎಂಟರ್ ಮಾಡ್ತೀನಿ ಅಂತಂದ್ರೆ we should have one particular tag ಅಲ್ಲಿ ನಮ್ಗೊಂದು ಟ್ಯಾಗ್ ಬೇಕಾಗುತ್ತೆ ಅಂತ ಹೇಳ್ತೀವಿ ಆ ಟ್ಯಾಗ್ ಗೆ ಏನಂತ ಕರಿತೀವಿ ಫಾರ್ಮ್ ಟ್ಯಾಗ್ ಅಂತ ಹೇಳ್ತೀವಿ ಅಂದ್ರೆ ನೀವು ಎಲ್ಲಾ ವಿಜೆಟ್ಸ್ ಗಳನ್ನ ಕಂಟ್ರೋಲ್ ಗಳನ್ನ ಇನ್ಸರ್ಟ್ ಮಾಡ್ತೀರಿ ಅಂದ್ರೆ all such widgets and controls has to be inserted with the help of form tag so all the controls of a form appear in the content of form tag ಒಳಗಡೆನೆ ಬರಬೇಕು ಅಂತ ಹೇಳ್ತೀವಿ a block tag form can have a several different attributes only one of which action is required ಬೇರೆ ಬೇರೆ ರೀತಿಯ ಅಟ್ರಿಬ್ಯೂಟ್ಸ್ ಗಳನ್ನ ಹೊಂದಿದ ನಾರ್ಮಲಿ ನಾವ್ ಏನ್ ಮಾಡ್ಲಿಕ್ಕೆ ಅಂದ್ರೆ ಫಾರ್ಮ್ ಗಳನ್ನ ಡಿಸೈನ್ ಮಾಡುವಾಗ ಒಮ್ಮೆ ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡುವಂತ ಒಂದು ಟ್ಯಾಗ್ ಇದೆ ಅಟ್ರಿಬ್ಯೂಟ್ ಇದೆ ಆ ಅಟ್ರಿಬ್ಯೂಟ್ ಗೆ ಏನಂತ ಕರಿತೀವಿ ಅಂತ ಹೇಳ್ತಾ ನಾವು ಆಕ್ಷನ್ ಅಂತ ಕರಿತೀವಿ ಏನ್ ಆಕ್ಷನ್ ತಗೊಳ್ಳಿಕ್ಕೆ ಫಾರ್ಮ್ ಆಯ್ತು ಅಂದ್ರೆ ಫಾರ್ಮ್ ಡಿಸೈನ್ ಆಯ್ತು ಸಬ್ಮಿಟ್ ಆದ್ರೆ ಏನಾಗ್ಬೇಕು ಅಲ್ಲಿ ಏನೋ ಒಂದು ವರ್ಕ್ ಆಗ್ಬೇಕು ಅಂತ ಹೇಳ್ತೀವಲ್ಲ ಅದಕ್ಕೆ ಆಕ್ಷನ್ ಅಟ್ರಿಬ್ಯೂಟ್ ಅಂತ ಹೇಳ್ತೀವಿ which always specifies the URL of the application on the web server that is to be called when the user clicks on the submit button ಯಾವಾಗ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾನೆ ಯೂಸರು ಅವಾಗ ಸರ್ವರ್ ಒಳಗಡೆ ಏನಾಗ್ಬೇಕು ಅಥವಾ ಸರ್ವರ್ ಯಾವ ಪೇಜ್ ಓಪನ್ ಆಗ್ಬೇಕು ಎಲ್ಲಿಗೆ ಹೋಗ್ಬೇಕು ಅಂತ ಏನದಲ್ಲ ಅದ್ರ URL ಅನ್ನ ಹೊಂದಿರ್ತದ ಆಕ್ಷನ್ ಬಟನ್ ಆಕ್ಷನ್ ಅಟ್ರಿಬ್ಯೂಟ್ ಆದ್ರ URL ಅನ್ನ ಹೊಂದಿರ್ತದ ಅದ್ರ ಮೂಲಕ ಅದು ಕೆಲಸ ಮಾಡ್ತದ ಅಂತ ಹೇಳ್ತೀವಿ ರೈಟ್ ಇನ್ ಅವರ್ ಎಕ್ಸಾಂಪಲ್ of our form elements will not corresponding application program so the value of their action attributes will be the empty string ನಾವು ಬರೀತಾ ಇರುವಂತ ಪ್ರೋಗ್ರಾಮ್ಗಳ ಒಳಗಡೆ ಯಾವುದೇ ರೀತಿ ಸರ್ವರ್ ಕೋಡಿಂಗ್ ಇಲ್ಲ ಈಗ ಸದ್ಯಕ್ಕೆ ಅಥವಾ ಸರ್ವರ್ ಅದು ಯಾವುದೋ ಒಂದು ಕೋಡಿಂಗ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಲಿಕ್ಕೆ ಅಂತ ಹೇಳ್ತಾನ ಅದು ಎಂಟಿ ಅಂತ ಟ್ರೀಟ್ ಮಾಡ್ತೀನಿ ಎಂಟಿ ಅಂತ ಟ್ರೀಟ್ ಮಾಡ್ಲಿಕ್ಕೆ ನಾನು ಏನ್ ಬರೀತೀನಿ ಅಂತ ಹೇಳ್ತಾನೆ URL ಬರೆಯಂಗಿಲ್ಲ ಅದ್ರ ಬದಲಾಗಿ ನಾನು ಈ ರೀತಿ ಸ್ಪೇಸ್ ಎಂಟಿ ಸ್ಟ್ರಿಂಗ್ ಅನ್ನ ಬರೀತೀನಿ ಈ ರೀತಿ ಡಬಲ್ ಕೊಟೇಶನ್ ಒಳಗಡೆ ಸ್ಪೇಸ್ ಹಾಕಿ ಬರೀತೀನಿ ಅಂತ ಹೇಳ್ತೀನಿ right this method attribute of a form specifies one or two techniques get or post ಯಾವತ್ತೂ ಈ ಅಟ್ರಿಬ್ಯೂಟ್ಸ್ ಗಳು ಏನ್ ಮಾಡ್ತಾವ ಫಾರ್ಮ್ ಒಳಗಡೆ ವರ್ಕ್ ಮಾಡುವಾಗ ಗೆಟ್ ರೇ ಇರ್ತದೆ ಇಲ್ಲಾಂದ್ರೆ ಪೋಸ್ಟ್ ರೇ ಇರ್ತದೆ ಗೆಟ್ ಅಂದ್ರೆ ಸರ್ವರ್ ದಿಂದ ತಗೋತಿರ್ತೀನಿ ಪೋಸ್ಟ್ ಅಂದ್ರೆ ಸರ್ವರ್ ಹಾಕ್ತಿರ್ತೀವಿ ಅಥವಾ ಏನೋ ತೆಗಿತಿರ್ತೀವಿ ಅಂತ ಹೇಳ್ತೀವಿ ಯೂಸ್ ಟು ಪಾಸ್ ದ ಫಾರ್ಮ್ ಡಾಟಾ ಟು ದಿ ಸರ್ವರ್ the default is get so if no method attribute is given in the form tag get will be used ರೈಟ್ ಯಾವುದೇ ಒಂದು ಮೆಥಡ್ ಅನ್ನ ಬರೀಲಿಲ್ಲ ನೀವು ಅಟ್ರಿಬ್ಯೂಟ್ ಅನ್ನ ಹಾಕ್ಲಿಲ್ಲ ಅಂದ್ರೆ ಫಾರ್ಮ್ ಒಳಗಡೆ ಬೈ ಡಿಫಾಲ್ಟ್ ಅದೇನಂತ ಟ್ರೀಟ್ ಮಾಡುತ್ತೆ ಗೆಟ್ ಅದ ಅಂತ ತಿಳ್ಕೊಳ್ಳುತ್ತೆ ಗೆಟ್ ಮೆಥಡ್ ಆರ್ ಪೋಸ್ಟ್ ಮೆಥಡ್ ಅಂತ ಹೇಳ್ತೀವಿ ಈ ಗೆಟ್ ಮೆಥಡ್ ಅಂದ್ರೆ ಏನು ಅಂತ ನೋಡ್ಲಿಕ್ಕೆ when the get method is used the browser attaches the query string to the URL of the HTTP request so the form data is transmitted to the server together with the URL ಯಾವಾಗ get method ಯೂಸ್ ಆಗುತ್ತೆ ಅವಾಗ ಏನ್ ಮಾಡುತ್ತೆ ಬ್ರೌಸರು
ನಿನ್ನ ಕ್ವೆರಿನ ನಿನ್ನ ಪ್ರಶ್ನೆಯನ್ನ URL ಜೊತೆ ಹಾಕ್ಲಿಕ್ಕೆ ಇರ್ತದೆ HTTP ರಿಕ್ವೆಸ್ಟ್ ಒಳಗಡೆ. ಅದು HTTP ರಿಕ್ವೆಸ್ಟ್ ಯಾರಿಗೆ ಕಳ್ಸಾಕತ್ತೀರಿ, ಡಾಟಾ ಟ್ರಾನ್ಸ್ಫರ್ ಮಾಡತ್ತೀರಿ. ಯಾರಿಗೆ ಕಳ್ಸಾಕತ್ತೀವಿ ಅಂತ ಹೇಳ್ತೀವಿ, ಸರ್ವರ್ಗೆ. ಡಾಟಾ ಸರ್ವರ್ಗೆ ಕಳಿಸುವಾಗ ಈ ರಿಕ್ವೆಸ್ಟ್ ಅನ್ನ ಯೂಸ್ ಮಾಡ್ತೀವಿ, ಅದ್ರ ಮೇಲೆ ವರ್ಕ್ ಮಾಡ್ತೀವಿ, ಅವಾಗ ಗೆಟ್ ಮೆಥಡ್ ಅನ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ತೀವಿ. See, means getting the data from the clients. Server point of view ನೋಡಿದಾಗ getting the data from the client. At that time you are using the get methods. The get method can also be used to pass the parameters to the server when the forms are not involved. Right? Get methods ಇನ್ನೊಂದು ಯಾವಾಗ ಯೂಸ್ ಆಗ್ತದೆ ಅಂತ ಹೇಳ್ತಾರೆ, ಯಾವಾಗ ಫಾರ್ಮ್ಸ್ ಇಲ್ಲ, ಫಾರ್ಮ್ ಬದಲಾಗಿ ನೀವು ಪ್ಯಾರಾಮೀಟರ್ ನ ಪಾಸ್ ಮಾಡ್ತಿದ್ರಿ ಅಂದ್ರೂ ಕೂಡ ಯೂಸ್ ಮಾಡಬಹುದು ಅಂತ ಹೇಳ್ತೀವಿ. ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಆಫ್ ದ ಗೆಟ್ ಮೆಥಡ್ ಈಸ್, ಒಂದು ಡಿಸ್ಅಡ್ವಾಂಟೇಜ್ ಇದೆ, ಏನಪ್ಪಾ ಅಂತಂದ್ರೆ some server place a limit on the length of the URL string to truncate any character past limit. So if the form has more than few controls, get is not good choice. ಯಾವಾಗ ನೀನು ಫಾರ್ಮ್ ಒಳಗಡೆ ಜಾಸ್ತಿ ಕಂಟ್ರೋಲ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಇತ್ತಿದ್ದೆ ಅಂದ್ರೆ ಅವಾಗ ಗೆಟ್ ಮೆಥಡ್ ಯೂಸ್ ಮಾಡೋದು ಕರೆಕ್ಟ್ ಅಲ್ಲ. ಯಾಕಪ್ಪ ಅಂತಂದ್ರೆ ಗೆಟ್ ಮೆಥಡ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಾಗ್ಲಿಕ್ಕೆ ಅಂತ ಹೇಳ್ತಾನೆ, ಲಿಮಿಟೇಷನ್ ಸೆಟ್ ಆಗುತ್ತೆ ಸರ್ವರ್ ಒಳಗಡೆ. ಅದು ಲಿಮಿಟೇಷನ್ ಬೈ ಡಿಫಾಲ್ಟ್ ಸೆಟ್ ಇರೋದ್ರಿಂದ ಅದು ಪ್ರಾಬ್ಲಮ್ ಆಗಿ ಕ್ರಿಯೇಟ್ ಮಾಡ್ತದೆ ಅಂತ ಹೇಳ್ತೀವಿ. ಅಪಾರ್ಟ್ ಫ್ರಮ್ ಗೆಟ್ ಮೆಥಡ್ ವಿ ಆರ್ ಹ್ಯಾವಿಂಗ್ ಒನ್ ಮೋರ್ ಮೆಥಡ್. ದಟ್ ಮೆಥಡ್ is called as post method. When the post method is used, the query string is passed by some other methods to the form processing program. There is no length limitation for the query string with the post method. So obviously it is better choice when there are more than a few controls of the form. ಯಾವಾಗ ಫಾರ್ಮ್ ಒಳಗಡೆ ಜಾಸ್ತಿ ಇದ್ದು, ನಿನ್ನ ಕಂಟ್ರೋಲ್ಸ್ ಗಳು ಜಾಸ್ತಿ ಇದ್ದು ಅಂತಂದ್ರೆ ನೀನು ಪೋಸ್ಟ್ ಮೆಥಡ್ ಅನ್ನ ಯೂಸ್ ಮಾಡೋದು ಕರೆಕ್ಟ್ ಆಗಿರುತ್ತೆ ಅಂತ ಹೇಳ್ತೀವಿ. ಇದು ಕ್ವೆರಿ ಫಾರ್ಮ್ ಕಳಿಸ್ತದೆ, ಕ್ವಶನ್ ಫಾರ್ಮ್ ಕಳಿಸ್ತದೆ. ದೇರ್ ಆರ್ ಆಲ್ಸೋ ಸಮ್ ಸೆಕ್ಯೂರಿಟಿ ಕನ್ಸರ್ನ್ ವಿತ್ ದ ಗೆಟ್ ದಟ್ ಆರ್ ನಾಟ್ ಅ ಪ್ರಾಬ್ಲಮ್ ವಿತ್ ದ ಪೋಸ್ಟ್. ರೈಟ್, ಅಲ್ಲಿ ಕೆಲವೊಂದು ಸೆಕ್ಯೂರಿಟಿ ಪ್ರಾಬ್ಲಮ್ಸ್ ಗಳನ್ನು ಬರ್ತಾವ್ ಗೆಟ್ ಒಳಗಡೆ, ಪೋಸ್ಟ್ ಒಳಗಡೆ ಅದು ಪ್ರಾಬ್ಲಮ್ ಬರಲ್ಲ ಅಂತ ಹೇಳ್ತೀವಿ. ಈ ರೀತಿ ಒಳಗಡೆ ನಾವ್ ಏನ್ ಮಾಡ್ತೀವಿ, ಫಾರ್ಮ್ ಅನ್ನ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಈ ಫಾರ್ಮ್ ಸಬ್ಮಿಟ್ ಮಾಡ್ಬೇಕು ಅಂದಾಗೊಮ್ಮೆ, ಸಬ್ಮಿಟ್ ಮಾಡ್ತೀನಿ ಕೊಡ್ಲಿಕ್ಕೆ ಅಂದಾಗೊಮ್ಮೆ ಅದ್ರೊಳಗೆ ಏನಾದ್ರೂ ಇನ್ಪುಟ್ ಕಳಿಸ್ತೀನಲ್ಲ, ಈ ಫಾರ್ಮ್ ಟ್ಯಾಗ್ ಒಳಗಡೆ ಇನ್ಪುಟ್ ಬೇಕು, ಅದಕ್ಕೆ ಚಾಯ್ಸ್ ಇರ್ಬೋದು ಅಥವಾ ಚೆಕ್ ಬಾಕ್ಸ್ ಇರ್ಬೋದು, ರೇಟಿಯೋ ಬಟನ್ಸ್ ಇರ್ಬೋದು, ಟೆಕ್ಸ್ಟ್ ಇರ್ಬೋದು, ಅವೆಲ್ಲಾನು ಬರೀಬೇಕು ಅಂದ್ರೆ ವಿ ಶುಡ್ ಹ್ಯಾವ್ ಒನ್ ಮೋರ್ ಟ್ಯಾಗ್. ದಟ್ ಟ್ಯಾಗ್ ಇಸ್ ಕಾಲ್ಡ್ ಆಸ್ ಇನ್ಪುಟ್ ಟ್ಯಾಗ್. ವಿದೌಟ್ ಇನ್ಪುಟ್ ಟ್ಯಾಗ್ ನಾನು ಡಾಟಾನ ಕಳ್ಸಕ್ ಬರಲ್ಲ. ಫಾರ್ಮ್ ಆಗಿದೆ, ಫಾರ್ಮ್ ಒಳಗೆ ಇನ್ಪುಟ್ ಟ್ಯಾಗ್ ಹಾಕ್ತೀನಿ, ಇನ್ಪುಟ್ ಟ್ಯಾಗ್ ಒಳಗಡೆ ನಾವು ಅಟ್ರಿಬ್ಯೂಟ್ಸ್ ಗಳನ್ನ ಪಾಸ್ ಮಾಡ್ಕೊತ ಹೋಗ್ತೀವಿ. ಮೋಸ್ಟ್ ಕಾಮನ್ಲಿ ಯೂಸ್ ದ ಕಂಟ್ರೋಲ್ಸ್ specified with inline tag or input, including those for text, passwords, checkbox, radio buttons, and the action buttons, reset, submit, plain, etc. ನೀವು ಯಾವ್ಯಾವ ಬಟನ್ ಗಳನ್ನ ಕಾಮನ್ ಆಗಿ ಕೊಡ್ತೀರಿ, ಯೂಸ್ ಮಾಡ್ತೀರಿ, ಅವೆಲ್ಲಾ ಬಟನ್ ಗಳನ್ನ ಇನ್ಪುಟ್ ಫಾರ್ಮ್ ಒಳಗೆ ಕೊಡ್ತೀವಿ ಅಂತ ಹೇಳ್ತೀವಿ. The text and password check boxes, the radio controls, right? About this section. ಈ ಸೆಕ್ಷನ್ ಒಳಗಡೆ ನಾವು ಟೆಕ್ಸ್ಟ್ ಅನ್ನು, ಪಾಸ್ವರ್ಡ್ ಗಳನ್ನ, ಚೆಕ್ ಬಾಕ್ಸ್ ಗಳನ್ನ, ರೇಡಿಯೋ ಕಂಟ್ರೋಲ್ಸ್ ಗಳನ್ನ ಕಲೀಲಿಕ್ಕೆತ್ತೀವಿ. ಈ ಸಲ ನಾವು ಕಲಿತಾ ಇರೋದು ಟೆಕ್ಸ್ಟ್ ಬಾಕ್ಸ್ ಯಾವ್ದಾವು, ಪಾಸ್ವರ್ಡ್ ಹೆಂಗದಾವು, ಚೆಕ್ ಬಾಕ್ಸಸ್ ಏನದಾವು ಅಂತ ಕಲ್ಕೊತೀವಿ. ಒನ್ ಅಟ್ರಿಬ್ಯೂಟ್ ಆಫ್ ದ ಇನ್ಪುಟ್ ದಟ್ ಈಸ್ ರಿಕ್ವೈರ್ಡ್ ಫಾರ್ ಆಲ್ ದ ಕಂಟ್ರೋಲ್ಸ್ ಈಸ್ ಡಿಸ್ಕಸ್ಡ್. ಒನ್ ಅಟ್ರಿಬ್ಯೂಟ್ ಅಂದ್ರೆ ಈ ಇನ್ಪುಟ್ ಯಾವ್ದು ಅಟ್ರಿಬ್ಯೂಟ್ ಬೇಕು ಅನ್ನೋದನ್ನ ನಾವ್ ಇಲ್ಲಿ ಕಲ್ಕೋತ ಹೊಂಟೀವಿ. ರೈಟ್, ವಿ ಸ್ಪೆಸಿಫೈ ದ ಪರ್ಟಿಕ್ಯುಲರ್ ಕೈಂಡ್ ಆಫ್ ಅ ಕಂಟ್ರೋಲ್. ದ ಕಂಟ್ರೋಲ್ ಕೈಂಡ್ಸ್ ಈಸ್ ಟೈಪ್ ನೇಮ್. ರೈಟ್, ಒನ್ ಆಫ್ ದ ಇಂಪಾರ್ಟೆಂಟ್ ಅಟ್ರಿಬ್ಯೂಟ್ ಆಫ್ ದ ಇನ್ಪುಟ್. ಇನ್ಪುಟ್ ಒಳಗಡೆ ಯಾವ ರೀತಿ ಅದ ಇನ್ಪುಟ್ ಅಂತ ಹೇಳಿಕ್ಕೆ ಟೈಪ್ ನೇಮ್ ಅಂತ ಯೂಸ್ ಮಾಡ್ತೀವಿ. ಸಚ್ ಆಸ್ ಚೆಕ್ ಬಾಕ್ಸ್ ಇರ್ಬೋದು, ಯಾವ ರೀತಿ ಅದ ಅಂತ ಹೇಳಿ ಅದಕ್ಕೆ ನೇಮ್ ಕೊಡ್ತೀವಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. ರೈಟ್, ಮತ್ತೆ ಇದನ್ನ ಎಲಾಬ್ರೇಟ್ ಮಾಡಿ ಕಲಿಸ್ತೀನಿ ನಿಮ್ಗೆ. ಚೆಕ್ ಬಾಕ್ಸ್ ಹೇಳುವಾಗ ಮತ್ತೆ ಫಾರ್ಮ್ ಗಳನ್ನ ಇನ್ನೊಂದಿಷ್ಟು ಇನ್ಪುಟ್ ಹೇಳುವಾಗ ವಿ ವಿಲ್ ಡಿಸ್ಕಸ್ ಇನ್ ಡಿಟೇಲ್ ಅಬೌಟ್ ದಿಸ್. ಡೋಂಟ್ ವರಿ. ದಿಸ್ ಇಸ್ ಅವರ್ ಫಸ್ಟ್ ಲೈನ್. ಇದು ನನ್ನ ಮೊದಲನೇ ಲೈನ್ ಇದೆ. ಐ ಹೋಪ್ ಸೊ ದಟ್ ಇಟ್ ಇಸ್ ವಿಸಿಬಲ್ ಟು ಯು ಪೀಪಲ್. ನೋಟ್ಪ್ಯಾಡ್ ಇಸ್ ವಿಸಿಬಲ್, ರೈಟ್? Anyone has to message me? Yes, it is visible, right? First one, XML version. Idu one modle line irutte. As per the XML document structure, our first line is always XML version. Second line is always a document type. Third one, comment line. If you want, you can write. Otherwise, you can leave it. Next, fourth line is HTML. Namde HTML coding chalu agade illinda. Next, head ada check boxes anta bardevi. ರೈಟ್, ಚೆಕ್ ಬಾಕ್ಸ್ ಎಕ್ಸಾಂಪಲ್ ನೋಡ್ಲಿಕ್ಕೆ ಟೈಟಲ್ ಹಾಕಿದೀವಿ. ಗ್ರೋಸರಿ ಚೆಕ್ ಲಿಸ್ಟ್, ಒಂದು ಚೆಕ್ ಲಿಸ್ಟ್ ಮಾಡತ್ತೀರಿ ಗ್ರೋಸರಿ. ಇದು ಫಾರ್ಮ್ ಆಕ್ಷನ್, ಇದು ಫಾರ್ಮ್ ಟ್ಯಾಗ್ ರೀ. ಫಾರ್ಮ್ ಬರ್ದ್ರಿ, ಫಾರ್ಮ್ ಟ್ಯಾಗ್ ಒಳಗೆ ಅಗಳೆ ಕಲೀಲಿಕ್ಕೆ ಎತ್ತಿದೀವಿ ನಾವು. ಫಾರ್ಮ್ ಅಂತ ಹಾಕ್ತಿವಿ, ಆದ್ರೆ ಆಕ್ಷನ್ ಅನ್ನೋ ಒಂದು ಅಟ್ರಿಬ್ಯೂಟ್ ಅನ್ನ ಯೂಸ್ ಮಾಡ್ತೀವಿ. ಆಕ್ಷನ್ ಒಳಗಡೆ URL ಮೆನ್ಷನ್ ಮಾಡ್ತೀವಿ. ಸಪೋಸ್ ನಾವು ಬರೀತಾ ಇರುವಂತ ಎಕ್ಸಾಂಪಲ್ ಒಳಗಡೆ ಅಪ್ಲಿಕೇಶನ್ ಪ್ರೋಗ್ರಾಮ್ ಸರ್ವರ್ ಸೈಡ್ ಏನು ವರ್ಕ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ನಾವಿಲ್ಲಿ
ಸ್ಟ್ರಿಂಗ್ ಬ್ಲಾಂಕ್ ಸ್ಟ್ರಿಂಗ್ ಎಂಟಿ ಸ್ಟ್ರಿಂಗ್ ಅನ್ನು ಹಾಕ್ಲಿಕ್ಕೆ ಇರ್ತೀವಿ, ಎಂಟಿ ಸ್ಟ್ರಿಂಗ್ ಹಾಕ್ಲಿಕ್ಕೆ ಡಬಲ್ ಕೊಟೇಶನ್ ಬರಿತೀವಿ ಅಂತ ಕೇಳ್ತೀವಿ. ದಿಸ್ ಇಸ್ ಆಲ್ ಅಬೌಟ್ ಫಾರ್ಮ್ ಟ್ಯಾಗ್ ರೈಟ್. ಈ ಫಾರ್ಮ್ ಟ್ಯಾಗ್ ಒಳಗಡೆ ನೀವು ಕೆಲಸ ಮಾಡುವಾಗ ಏನಾದ್ರೂ ವರ್ಕ್ ಮಾಡ್ಬೇಕು ಅಂದ್ರೆ ನನಗೆ ಇನ್ನೊಂದು ಟ್ಯಾಗ್ ಬೇಕಾಗುತ್ತೆ. ದಟ್ ಟ್ಯಾಗ್ ಇಸ್ ಕಾಲ್ಡ್ ಆಸ್ ಇನ್ಪುಟ್ ಟ್ಯಾಗ್. ಈಗ ನಾ ಇನ್ಪುಟ್ ಟ್ಯಾಗ್ ಅನ್ನ ಕಲಿಲಿಕ್ಕೆ ಈ ಇನ್ಪುಟ್ ಟ್ಯಾಗ್ ಒಳಗಡೆ ಏನ್ ಮಾಡ್ತೀವಿ ಅಂತ ಹೇಳ್ತಾನ, ಯಾವ ರೀತಿ ಇನ್ಪುಟ್ ಕೊಡ್ಲಿಕ್ಕೆ ಅದಕ್ಕೆ ಟೈಪ್ ಅನ್ನ ಮೆನ್ಷನ್ ಮಾಡ್ರಿ ಅಂತ ಹೇಳ್ತಾನೆ. ಅದ್ರೊಳಗೆ ಏನ್ ಬೇಕು ಅನ್ನೋದಕ್ಕೆ ನೇಮ್ ಮೆನ್ಷನ್ ಮಾಡ್ರಿ ಅಂತ. ದೀಸ್ ಆರ್ ಆಲ್ ಏನಂತ ಕರಿತೀವಿ ನಾವು, ಅಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ವ್ಯಾಲ್ಯೂ ರೈಟ್, ನೇಮ್ ಗ್ರೋಸರೀಸ್ ಅಂತದ, ವ್ಯಾಲ್ಯೂ ಮಿಲ್ಕ್ ಅಂತದ, ಚೆಕ್ಡ್ ಬಾಕ್ಸ್ ಚೆಕ್ಡ್ ಅದ ಅಂತ ಹೇಳಿಕ್ಕೆ ಇದು ರೀತಿ ಒಳಗಡೆ ನಿಮ್ಗೆ ಡಿಸ್ಪ್ಲೇ ಆಗ್ಲಿ ಅಂತ ಲೇಬಲ್ ದ ಕೂಡ ಹಾಕ್ತೀವಿ. ಇನ್ ಡೀಟೇಲ್ ನಾ ಮತ್ತೆ ಕ್ಲಾಸ್ ತಗೊಂಡಾಗ ಇನ್ನೊಂದು ಮುಂದಿನ ಕ್ಲಾಸಸ್ ಒಳಗಡೆ ಕಲಿಸ್ತೀನಿ. ಒಂದು ಎಕ್ಸಾಂಪಲ್ ಇದನ್ನ ರನ್ ಮಾಡೋಣ ಅಂತ. ವಿಲ್ ಗೆಟ್ ಇಟ್. ಚೆಕ್ ಬಾಕ್ಸ್ ಸ್ಕ್ರೀನ್ ಕಾಣಿಸ್ತದಿಲ್ರಿ? ಇದು ಚೆಕ್ ಬಾಕ್ಸ್ ಒಳಗಡೆ ಆಲ್ರೆಡಿ ನಾ ಚೆಕ್ ಮಾಡಿರೋದ್ರಿಂದ ಅದು ಮಿಲ್ಕ್ ಅಂತ ಆಲ್ರೆಡಿ ಚೆಕ್ ಬರತ್ತದ ರೈಟ್. ಸಿಆರ್ ಮಿಲ್ಕ್, ಬ್ರೆಡ್, ಎಗ್ಸ್. ನೀವ್ ಏನ್ ಮಾಡತ್ತೀರಿ, ಈ ಚೆಕ್ ಬಾಕ್ಸ್ ಗಳನ್ನ ಮಾರ್ಕ್ ಮಾಡ್ಲಿಕ್ಕೆ ಇಲ್ಲಿ ಕೊಡ್ಲಿಕ್ಕೆ ಅಂತ ಹೇಳ್ತೀವಿ. ಸೊ ಇಲ್ಲೊಂದು ಫಾರ್ಮ್ ಅನ್ನ ಡಿಸೈನ್ ಮಾಡ್ಕೊಂಡ್ರಿ ಅಂದ್ರೆ ಈ ರೀತಿ ಚೆಕ್ ಬಾಕ್ಸ್ ಗಳನ್ನ ಹಾಕ್ಲಿಕ್ಕೆ ನಿಮ್ಗೆ ಈಸಿ ಆಗುತ್ತೆ. ದಟ್ ಈಸ್ ವಿ ಕಾಲ್ಡ್ ಅಸ್ ಫಾರ್ಮ್ ಟ್ಯಾಗ್. ನಾವು ಅದನ್ನ ಫಾರ್ಮ್ ಟ್ಯಾಗ್ ಅಂತ ಕರಿತೀವಿ. ಇಲ್ಲಿ ಬೈ ಡಿಫಾಲ್ಟ್ ನಾವ್ ಇಲ್ಲಿ ಚೆಕ್ಡ್ ಅಂತ ಹಾಕಿವಿ, ಅದಕ್ಕೆ ಇಲ್ಲಿ ಚೆಕ್ಡ್ ಅಂತ ತಗೊಳ್ಳಿಗತ್ತದ. ಇವು ಯಾವಕ್ಕೂ ಚೆಕ್ ಬಾಕ್ಸ್ ಚೆಕ್ಡ್ ಅಂತ ಹಾಕಿಲ್ಲ ನಾವು, ಬರೀ ಇನ್ಪುಟ್ ಟೈಪ್ ಕೊಟ್ಟಿವಿ, ಲೇಬಲ್ ಗಳನ್ನ ಕೊಟ್ಟಿವಿ, ಹೆಸರು ಕೊಡಾಗತ್ತೀವಿ. ಇದೇನ್ ಮುಂದ್ ಬರುತ್ತೆ, ನೇಮ್ ಬರ್ತದ ಅಂತ ಹೇಳ್ತೀವಿ. ದಿಸ್ ಇಸ್ ಆಲ್ ಅಬೌಟ್ ಬೇಸಿಕ್ ಆಫ್ ಫಾರ್ಮ್ಸ್. ಮುಂದಿನ ಕ್ಲಾಸ್ ಒಳಗಡೆ ನಾವ್ ಏನ್ ಮಾಡ್ತೀವಿ, ದ ಫರ್ದರ್ ರಿಲೇಟೆಡ್ ಟು ಟ್ಯಾಗ್ಸ್. ನಾವು ಇದು ಫಾರ್ಮ್ ಟ್ಯಾಗ್ ರಿಲೇಟೆಡ್ ಚೆಕ್ ಬಾಕ್ಸ್ ಆಗಿರ್ಬೋದು, ರೇಡಿಯೋ ಬಟನ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಯಾವ್ಯಾವ ಟ್ಯಾಗ್ ಗಳ ಬರ್ತಾವೋ ಅದನ್ನ ಕಲಿತೀವಿ ರೈಟ್. ಅಂಡರ್ಸ್ಟುಡ್ ಡಿಯರ್ ಸ್ಟೂಡೆಂಟ್ಸ್? ಥ್ಯಾಂಕ್ ಯು. See you again in the next classes.